ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ಕೌಟುಂಬಿಕವಾದಂತಹ ವಿಚಾರ ಇದು ಯಾವುದರಲ್ಲೂ ಕೂಡ ಸ್ಥಿರವಾದಂತಹ ಮನಸ್ಸಿರೋದಿಲ್ಲ. ಮನಸ್ಸು ನಾನಾ ರೀತಿಯಲ್ಲಿ ವಿಚಲಿತವಾಗ್ತಕ್ಕಂತಹ ಸಂದರ್ಭ. ಮನಸ್ಸನ್ನು ಕೇಂದ್ರೀಕರಣ ಮಾಡ್ದಲೆ, ಮನಸ್ಸನ್ನು ನಿಮ್ಮ ಹಿಡಿತಕ್ಕೆ, ನಿಮ್ಮ ಹತೋಟಿಗೆ ತಗೊಳ್ದಲೆ ನೀವೇನಾದರೂ ವ್ಯವಹರಿಸಿದರೆ ಒಂದಷ್ಟು ಕಷ್ಟ ನಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಉದ್ಭವವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ನೀವು ಒಂದು ರೀತಿಯಲ್ಲಿ ಸೌಮ್ಯರಾಗಿರ್ತೀರಿ. ಅಂದರೆ ಒಳಗಡೆ ಏನೋ ಲೆಕ್ಕಾಚಾರ ಇರುತ್ತೆ, ಹೊರಗಡೆ ಅಂತೂ ತೋರಿಸ್ಕೊಳ್ಳೋದಿಲ್ಲ ಅನ್ನುವ ರೀತಿಯೆಲ್ಲ ಆಗತ್ತೆ. ಆದರೂ ಅದು ಒಂದು ರೀತಿಯಲ್ಲಿ ಸಮಸ್ಯೆಯೇ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಹಣ ಇದೆ, ಆದರೆ ಅನುಭವಿಸುವಂತಹ ಯೋಗ ಕಡಿಮೆ. ನೋಡಿ, ಪ್ರಯೋಜನ ಏನು? ಈಗ ಹಣ ಇದ್ದರೆ ಹಣಕ್ಕೆ ಮೂರು ಸ್ಥಿತಿ ಅಂತ ತಿಳುವಳಿಕೆಸ್ತರು, ಹಿಂದಿನವರು, ಅನುಭವಿಗಳು ಹೇಳ್ತಾರೆ. ದಾನಂಭೋಗೋ ನಾಶಸ್ತಿಸ್ರಹ ಅಂತ. ತನ್ನ ಸ್ವಂತಕ್ಕೆ ಹಣವನ್ನು ಅನುಭವಿಸ್ಬೇಕು, ಇಲ್ಲ ದಾನ ಧರ್ಮಾದಿಗಳನ್ನು ಅಂದರೆ ಒಳ್ಳೆಯ ಕೆಲಸಕ್ಕೆ ಹಣವನ್ನು ವಿನಿಯೋಗ ಮಾಡಬೇಕು. ಅದು ಎರಡೂ ಇಲ್ಲ ಅಂತಾದಾಗ ಆ ಹಣವನ್ನು ನಾವು ನಾಶ ಮಾಡಿಕೊಳ್ಬೇಕಾಗತ್ತೆ, ಆ ಹಣ ನಾಶವಾಗತ್ತೆ. ಹಾಗಾಗಿ ಹಣ ಇದ್ದರೂ ಕೂಡ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ಯೋಗ್ಯತೆ ಇಲ್ಲ ಅಂತಾದರೆ ಆ ಹಣ ವ್ಯರ್ಥವಾದೀತು. ಮಕ್ಕಳಿಂದ ಒಂದು ರೀತಿಯಲ್ಲಿ ಸಮಾಧಾನ, ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ, ಅದನ್ನು ಸರಿಪಡಿಸ್ಕೊಳ್ಬೇಕು ಅಗತ್ಯವಾಗಿ. ಮನೆಯಲ್ಲಿ ಶಾಂತಿ, ಸಮಾಧಾನ, ಸಂತೋಷಗಳಿದ್ದರೆ ಮಾತ್ರ ನಮಗೆ ಹೊರಗೆ ಹೋದಾಗ ನಮ್ಮ ವ್ಯವಹಾರದಲ್ಲಿ ನಮಗೇನೋ ಒಂದಷ್ಟು ಮನೋಬಲ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಅನ್ನುವಂಥದ್ದು. ವಿಘ್ನೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ದೈವಭಕ್ತಿ ಇರಲಿ, ಅದರಿಂದ ಶುಭ ಇದೆ. ಬಲವಂತವಾಗಿ ಭಗವಂತನನ್ನು ನಂಬಬೇಕು ಅನ್ನುವಂಥದ್ದೇನು ಯಾವ ಪ್ರಚೋದನೆಯೂ ಅಲ್ಲ, ಏನೂ ಅಲ್ಲ. ನಿಮಗೆ ಮನಸ್ಸಿಗೆ ಬರಬೇಕು, ಯಾವುದೋ ಒಂದು ದಿವ್ಯ ಶಕ್ತಿ ನಮ್ಮೆಲ್ಲರನ್ನು ಕಾಪಾಡ್ತಾ ಇದೆ, ಈ ಪ್ರಪಂಚವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು. ಆಗ ಮಾತ್ರ ಆ ಮನಃಪೂರ್ವಕವಾದಂತಹ ದಿವ್ಯ ಶಕ್ತಿಯ ಭಕ್ತಿಗೆ ಬೆಲೆ ಇರತಕ್ಕಂಥದ್ದು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದಿದೆ. ಅನುಚಿತವಾದಂತಹ ಕೆಲಸಗಳ ವಿಚಾರವನ್ನು ಮಾಡೋದಕ್ಕೆ ಹೋಗ್ಬಿಡಿ. ಯಾರೋ ತಲೆ ತುಂಬ್ತಾರೆ ಅಥವಾ ಯಾರೋ ಬಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ನಿಮ್ಮ ಸ್ಥಾನಮಾನಕ್ಕೆ, ನಿಮ್ಮ ಯೋಗ್ಯತೆಗೆ, ನೀವಿರುವಂತಹ ರೀತಿಗೆ, ನಿಮ್ಮ ಹಿನ್ನೆಲೆಗೆ ಆ ವಿಚಾರಗಳು ಸರಿಹೊಂದುವಂಥದ್ದಲ್ಲ. ಅದರಿಂದ ಆ ವಿಷಯಗಳು ಬೇಡ. ಅಂತಹ ವಿಚಾರಗಳು ಮುನ್ನೆಲೆಗೆ ಬಂದಾಗ, ಚರ್ಚೆಗೆ ಬಂದಾಗ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹದ್ದು, ಜಾಗವನ್ನು ಖಾಲಿ ಮಾಡ್ತಕ್ಕಂತಹದ್ದು ಬಹಳ ಕ್ಷೇಮ ಅಂತ ಅರ್ಥ. ಮನೆಯವರ ಸಲಹೆ ನಿಮಗೆ ಇಷ್ಟ ಆಗೋದಿಲ್ಲ. ಮನೆಯಲ್ಲಿ ಏನೋ ಹೇಳ್ತಾರೆ, ಈ ಕೆಲಸವನ್ನು ಹೀಗೆ ಮಾಡು, ಅದನ್ನು ಹಾಗೆ ಮಾಡು ಅನ್ನುವ ರೀತಿಯಲ್ಲಿ ಕೆಲವು ಸಲಹೆಗಳು, ಅದು ಮನೆಯವರ ದೃಷ್ಟಿಯಲ್ಲಿ ಯೋಗ್ಯವಾದ್ದು ಅಂತ, ಆದರೆ ಅದು ನಿಮಗೆ ಇಷ್ಟ ಆಗೋದಿಲ್ಲ. ಆ ರೀತಿ ಬೇಡ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯವಾಗಿರುತ್ತೆ. ವೃತ್ತಿಯಲ್ಲಿ ಅಧಿಕಾರಿಗಳಿಂದ ಸಲಹೆ, ಸೂಚನೆ, ಇದರಿಂದ ನಿಮಗೇನೋ ಒಂದಷ್ಟು ಬೇಸರವಾಗುತ್ತೆ. ಯಾವುದೋ ಒಂದು ಕೆಲಸ, ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇರ್ತೀರಿ, ಆ ಕೆಲಸವನ್ನು ಹೀಗೇ ಮಾಡಿ ಅನ್ನುವಂಥದ್ದು ಅಧಿಕಾರಿಗಳ ಅಥವಾ ಹಿರಿಯರ, ಸಹೋದ್ಯೋಗಿಗಳ ಸೂಚನೆ ಆದಾಗ ಅದು ನಿಮಗೆ ಬೇಸರವನ್ನು ತರುತ್ತೆ. ಸ್ವತಂತ್ರ ಇಲ್ವಲ್ಲ, ಈ ಕೆಲಸವನ್ನು ಹೀಗೇ ಮಾಡಿದರೆ ಸರಿ ಅನ್ನುವಂತಹ ಭಾವನೆ. ಆದರೆ ಅಷ್ಟೊಂದು ಅಧಿಕಾರ ನಿಮಗಿಲ್ಲದೇ ಇರೋದರಿಂದ ಹೇಳಿದ ಹಾಗೆ ಮಾಡಬೇಕಾಗತ್ತೆ, ಅದು ಬೇಸರಕ್ಕೆ ಕಾರಣ ಆಗುತ್ತೆ. ಗಾಯತ್ರಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಡಚಣೆಗಳಾಗುತ್ತೆ. ಅದು ತುಂಬ ಬೇಸರಕ್ಕೆ ಕಾರಣವಾಗುತ್ತೆ. ಏನೋ ಒಂದು ರೀತಿಯ ಅಡಚಣೆ, ಇದು ಯಾಕೋ ಸಮಾಧಾನ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ವಲ್ಲ, ಆಗ್ತಾ ಇಲ್ವಲ್ಲ ಅನ್ನೋದು ಬೇಸರಕ್ಕೆ ಕಾರಣವಾಗುತ್ತೆ. ಬಂಧುಗಳ ನೆರವು ನಿಮಗೆ ಉತ್ತಮವಾದಂತಹ ಸಹಾಯ ಅಂತ ಹೇಳಿ ಅನಿಸುತ್ತೆ. ನಿಮ್ಮ ಬಂಧುಗಳು ನಿಮಗೆ, ನಿಮ್ಮ ಕೆಲಸಕ್ಕೆ ಒಂದಷ್ಟು ನೆರವನ್ನು ನೀಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಅದು ಸಹಕಾರಿಯಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಆತ್ಮಸ್ಥೈರ್ಯ ಅಥವಾ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಒಂದು ಗಟ್ಟಿತನ ನಿಮಗೆ ಆಗುವಂಥದ್ದು. ವೃತ್ತಿಪರರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ದಾಂಪತ್ಯದ ವಿಚಾರದಲ್ಲಿ ಮಾತ್ರ ಏರಿಳಿತಗಳು ಕಾಣುವಂಥದ್ದು.
ಕುಟುಂಬದಲ್ಲಿ ಕೌಟುಂಬಿಕವಾದಂತಹ ಸೌಖ್ಯ ಒಂದು ಕ್ಷಣ ಇದ್ದರೆ ಮತ್ತೊಂದು ಕ್ಷಣ ಏನೋ ಅವಿರೋಧವಾದಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಮತ್ತೊಂದಷ್ಟು ಹೊತ್ತು ವಿರೋಧವಾದಂತಹ ವಿಚಾರಗಳು ಬರುತ್ತೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ವಿಮರ್ಶೆ ಮಾಡುವಾಗಲೇ ದಿನ ಕಳೆದು ಹೋಗುವಂಥದ್ದು. ಸ್ತ್ರೀಯರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಕಾಡುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾದ. ಕರ್ಕಾಟಕ ರಾಶಿ, ಮನಸ್ಸಿನಲ್ಲಿ ಬರತಕ್ಕಂತಹ ಕೆಲವು ಅನುಮಾನಗಳು ನಿಜ ಆಗಬಹುದು. ಯಾವುದೋ ಒಂದು ವಿಷಯವನ್ನು ನೀವು ಅನುಮಾನಿಸ್ತೀರಿ, ಒಬ್ಬ ವ್ಯಕ್ತಿಯನ್ನು ಅನುಮಾನಿಸ್ತೀರಿ, ಅದು ನಿಜ ಆಗಿಬಿಡುತ್ತೆ. ಅದೃಷ್ಟವಶವೋ ಅಥವಾ ಆ ಸಂದರ್ಭಕ್ಕೆ ಅನುಗುಣವಾಗಿ ಹಾಗಾಗುತ್ತೋ, ಒಟ್ಟಾರೆ ಹಾಗೆ ಅನುಭವಕ್ಕೆ ಬರುವಂಥದ್ದು. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಹೊಸ ವಿಚಾರಗಳಿಗೆ ಅವಕಾಶಗಳಾಗುವಂಥದ್ದು, ಆದ್ಯತೆ ಸಿಕ್ಕುವಂಥದ್ದು, ಹೊಸಬರಿಗೆ ಅವಕಾಶಗಳಾಗುವಂಥದ್ದು, ಇವೆಲ್ಲವನ್ನು ಕೂಡ ನೋಡ್ತೀರಿ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಿಹಿ ಸುದ್ದಿ ಇರುತ್ತೆ. ಇದರಿಂದ ಒಂದಷ್ಟು ಸಮಾಧಾನ, ಸಂತೋಷ ಅಥವಾ ಹಿಂದೆ ಪಟ್ಟಂತಹ ಕೆಲವು ಕಷ್ಟ, ಎದುರಿಸಿದಂತಹ ಸವಾಲು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅನ್ನುವಂತಹ ಒಂದು ತೃಪ್ತಿ ನಿಮಗಾಗುವಂಥದ್ದು. ವಿವಾಹದ ವಿಚಾರ ಸಂತೋಷವನ್ನು ನೀಡ್ತಕ್ಕಂಥದ್ದು. ಕೆಲಸಗಳನ್ನು ಮಾತ್ರ ಏಕಾಗ್ರಚಿತ್ತರಾಗಿ ಮಾಡಿ, ಮನಸ್ಸನ್ನು ಕೇಂದ್ರೀಕರಣ ಮಾಡಿ, ಸರಿತಪ್ಪುಗಳ ವಿವೇಚನೆಯಿಂದ ಮುಂದೆ ಆಗತಕ್ಕಂತಹ ಅದರಿಂದ ಉಂಟಾಗುವ ಪರಿಣಾಮಗಳ ಪ್ರಭಾವದ ಎಲ್ಲ ಸಮಗ್ರವಾದಂತಹ ಚಿಂತನೆಗಳ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಕೆಲಸಕ್ಕೆ ಮುಂದುವರಿಬೇಕಾದಂಥದ್ದು. ಸಾಲಿಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.